ನನಗೆ ತುಂಬ ದೊಡ್ಡ ಶಕ್ತಿ. ತುಂಬ ಸಂತೋಷ ಆಗಿತ್ತು. ನನ್ನ ಮಗನ ಮದುವೆ ಆಯಿತು. 3 ವಾರ ಮಾಡಿದೆ. 3 ವಾರ ಮಾಡೋಷ್ಟೊಳಗೆ ಮದುವೆನೇ ಬೇಡ ಅಂತ ಜಗಳಕ್ಕೆ ಬರ್ತಾಯಿದ್ದ. ಅಂಥ ಮಗನ ಮದುವೆ ಆಗಿದ್ದೆ ನನಗೆ ಅದ್ಭುತ ತಾಯಿದು. ಅದು ನೆನೆಸ್ಕೊಂಡ್ರೆ ನನಗೆ ಅಷ್ಟು ಮಾತಾಡೋಕ್ಕೆ ಅಳು ಬರುತ್ತೆ. ಅಷ್ಟು ಸತ್ಯ ತಾಯಿ ಅಂತ ನನಗೆ ಅಷ್ಟು. ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು. ನಿಮ್ಮ ನೋವು ಏನಿದೆ, ನಿಮ್ಮ ಪ್ರಾಬ್ಲಮ್ ಏನಿದೆ, ನಮ್ಗೆ ಅಮ್ಮನ ರಕ್ಷಣೆ ಬೇಕು ಅಂದರೆ ಬರಲೇಬೇಕು. ಬಂದ್ರೇನೆ ಇಲ್ಲಿ ಶಕ್ತಿ ಸಿಗೋದು, ಒಳ್ಳೇದಾಗೋದು, ಎಲ್ಲ ಆಗೋದು ತಾಯಿ ಮಹಿಮೆಯಿಂದನೇ. ಮಾಯಾ ಮಹಿಮಾ ಭಾಸಿನಿ ಜಯ ಕಾಳಿ ಭದ್ರಕಾಳಿ. ಪವರ್ಫುಲ್ ಅಂದರೆ ಹೇಳ್ಗಣ ಅಷ್ಟು ಶಕ್ತಿ ನಮ್ಮಲ್ಲಿಲ್ಲ. ಆ ತಾಯಿ ಇರೋ ಶಕ್ತಿನಿಂದನೇ ನಾವು ಎಲ್ಲ ಇಲ್ಲಿ ಬಂದು ಹೋಗ್ತಾ ಇದ್ದೀವಿ. ಚೆನ್ನಾಗಿದ್ದಾರೆ ತಾಯಿನ. ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ವೀಕ್ಷಕರೇ, ಭದ್ರಕಾಳಿ ಅಮ್ಮನವರ ಪ್ರತಿಷ್ಠಾಪನೆ ಆದ ಕಾಲದಿಂದಲೂ ಇಂದಿನವರೆಗೂ ಮಂಗಳ ದ್ರವ್ಯ ಸಾಲಿಗ್ರಾಮ ಸ್ನಾನವನ್ನು ಅಮ್ಮನವರ ಅಪ್ಪಣೆ ಪಡೆದು ಭಕ್ತರಿಗೆ ಮಂಗಳ ದ್ರವ್ಯ ಸಾಲಿಗ್ರಾಮ ಸ್ನಾನವನ್ನು ಮಾಡುತ್ತಾ ಬಂದಿದ್ದಾರೆ. ಈ ಮಂಗಳ ದ್ರವ್ಯ ಸ್ನಾನ ಮಾಡುವುದರಿಂದ ಮಾನವನ ದೇಹದಲ್ಲಿರುವ ಎಲ್ಲ ಸಮಸ್ಯೆಗಳು ಭದ್ರಕಾಳಿ ಅಮ್ಮನವರ ಕೃಪೆಯಿಂದ ಪರಿಹಾರ ಆಗುತ್ತಿದೆ. ವಾಸಿಯಾಗದೆ ಇರುವಂತಹ ಅದೆಷ್ಟೋ ಕಣ್ಣಿಗೆ ಕಾಣದಂತಹ ಕಾಯಿಲೆಗಳು ಶ್ರೀ ಭದ್ರಕಾಳಿ ಅಮ್ಮನವರ ಮಂಗಳ ದ್ರವ್ಯ ಸಾಲಿಗ್ರಾಮ ಸ್ನಾನವನ್ನು ಮಾಡುವುದರಿಂದ ಗುಣವಾಗುತ್ತಿದೆ. ನಮಸ್ತೆ. ನಾವು ರಾಜರಾಜೇಶ್ವರಿ ನಗರ ಬೆಂಗಳೂರು, ಅಲ್ಲಿಂದ ಬರ್ತಾ ಇದ್ದೀವಿ. ಹೀಗೆ ನಮ್ಮ ಸ್ನೇಹಿತರು ಹೇಳಿದ್ರು, ಮನೇಲಿ ಕಷ್ಟ ಇತ್ತು, ಮಗನ ಮದುವೆ ಆಗಿರಲಿಲ್ಲ. ದೇವ್ರಂದರೆ ಎಲ್ಲ ದೇವ್ರುಗಳೇ ಇದೆ. ಎಷ್ಟೊಂದು ದೇವ್ರು ಮಾಡಿದ್ದೆ ನಾನು. ಎಲ್ಲೂ ಅವನಿಗೆ 33-34 ವರ್ಷ ಆದರೂ ಮದುವೆನೇ ಇಷ್ಟಪಡ್ತಾ ಇರಲಿಲ್ಲ. ನನಗೆ ತುಂಬ ದೊಡ್ಡ ಶಕ್ತಿ. ತುಂಬ ಸಂತೋಷ ಆಗಿತ್ತು. ನನ್ನ ಮಗನ ಮದುವೆ ಆಯಿತು. 3 ವಾರ ಮಾಡಿದೆ. 3 ವಾರ ಮಾಡೋಷ್ಟೊಳಗೆ ಮದುವೆನೇ ಬೇಡ ಅಂತ ಜಗಳಕ್ಕೆ ಬರ್ತಾಯಿದ್ದ. ಅಂಥ ಮಗನ ಮದುವೆ ಆಗಿದ್ದೆ ನನಗೆ ಅದ್ಭುತ ತಾಯಿದು. ಅದು ನೆನೆಸ್ಕೊಂಡ್ರೆ ನನಗೆ ಅಷ್ಟು ಮಾತಾಡೋಕ್ಕೆ ಅಳು ಬರುತ್ತೆ. ಅಷ್ಟು ಸತ್ಯ ತಾಯಿ ಅಂತ ನನಗೆ ಅಷ್ಟು. ಈಗಲೇ ಅಂತಲ್ಲ, ಇಲ್ಲಿ ಬಂದಮೇಲೆ ನನಗೆ ಮನೇಲಿ ನೆಮ್ಮದಿ ಇದೆ, ಸಂತೋಷ ಇದೆ. ಒಂದು ಮಾತಾಡಿದ್ರೆ 2 ಮಾತು ಬೈದ್ಬಿಡೋನು. ಎಷ್ಟೋ ಸಾರಿ ಕಣ್ಣೀರು ಹಾಕ್ಬಿಟ್ಟಿದ್ದೀನಿ. ಅಮಾಸೆ ಬಂದರೆ ಅವ್ನ ಮುಖದಲ್ಲಿ ಏನೋ ಒಂಥರ ಬೇರೆ ಮುಖ ಕಳೆ ಬರೋದು, ಆ ಥರ ಇರೋದು. ಇವಾಗ ಆ ಥರ ಏನಿಲ್ಲ. ಪ್ರೀತಿಯಿಂದ ಅಮ್ಮ, ಪ್ರೀತಿಯಿಂದ ತಾಯಿ ಅಂತ ಮಾತಾಡಿಸ್ಬೇಕು ಅಂತಲೇ ಬೇಡ್ಕೊಂಡು ಕಟ್ಟಿದೆ ಅಷ್ಟೇ. ದೇವರು ಇಷ್ಟು ಬೇಗ ನನಗೆ ಫಲ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಅಷ್ಟು ಖುಷಿ ಆಗ್ತಾಯಿದೆ. ಇಲ್ಲಿ ಬಂದಮೇಲೆ ದೀಪ ಅಂಟಿಸಿದ ಮೇಲೆ ಇನ್ನೂ 1 ವಾರ ಇದೆ. 1 ವಾರ ಅಂಟಿಸ್ಬಿಟ್ಟಿಂತಲ್ಲ, ನನ್ನ ಜನ್ಮ, ನನ್ನ ದೇವ್ರು, ನನ್ನ ತಾಯಿ ಎಷ್ಟು ಆಯಸ್ಸು ಕೊಟ್ಟಿದ್ದಾಳೆ, ಅಲ್ಲಿವರೆಗೂ ನಾನು ಈ ತಾಯಿ ಹತ್ರ ಬರ್ತೀನಿ. ಅಷ್ಟು ಖುಷಿ ಇದೆ. ಇಲ್ಲಿ ಬಂದಮೇಲೆ ಒಳ್ಳೆಯದಾಗಿದೆ. ನಮ್ಮ ಥರ ನೊಂದಿರೋರು ಯಾವುದೇ ವಿಚಾರ ಆಗಿ ಬಂದು ಇಲ್ಲಿ ಮುಡುಕ್ಕೊಟ್ಟು ತಾಯಿ ಹತ್ರ ಬೇಡ್ಕೊಳ್ಳಿ. ಅರ್ಶಿನ ಸ್ನಾನ ಇದೆ ಹೆಣ್ಮಕ್ಳಿಗೆ, ಕಷ್ಟದಲ್ಲಿರೋರಿಗೆಲ್ಲ ಎಲ್ಲ ಇದೆ. ಅಷ್ಟು ನನ್ನ ತವ್ರ ಮನೆಗಿನ್ನ ತಾಯಿ ಬಗ್ಗೆ ನನಗೆ ಅಷ್ಟು ಇದಿದೆ. ಅಷ್ಟು ಒಳ್ಳೆಯದಾಗಿದೆ ನಮಗೆ. ಸರ್ವಜನೋ ಸುಖಿನೋ ಭವಂತು, ಸರ್ವಾಂಗಿ ಭವಂತು.
ಭಗವತಿ ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ, ಎಲ್ಲರ ನೋವು ಆ ತಾಯಿ ನೋಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಮ್ಮ. ಹೆಣ್ಮಕ್ಳು ಬರೋದು ನೊಂದು ಬೆಂದು ಮನೆ ನೋವನ್ನ ಗಂಡನ ಹತ್ರನೂ ಹಂಚ್ಕೊಳಕ್ಕಾಗದೇ ಇರೋ ನೋವನ್ನ ಬಂದು ತಾಯಿ ಹತ್ರ ಹಂಚ್ಕೊಳ್ತಾರೆ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಗಂಡು ಮಕ್ಳು ಅವ್ರವ್ರ ಕಷ್ಟ ಅವ್ರವ್ರಿಗಿರುತ್ತೆ, ಎಲ್ಲ ನೋಡೋಕ್ಕೆ ಇರ್ಬೋದು, ನೋವುಗಳನ್ನೋದು ತುಂಬ ಇರುತ್ತೆ. ಬನ್ನಿ ತಾಯಿ ಹತ್ರ ಮೊರೆ ಹೇಳಿ, ತಾಯಿ ಹತ್ರ ನಿಮ್ಮನ್ನ ನೋವನ್ನ ಹಂಚ್ಕೊಳ್ಳಿ. ತಾಯಿ ತುಂಬ ಒಳ್ಳೇದು ಮಾಡ್ತಾರೆ. ಅದಕ್ಕೆ ನಾವು ಉದಾಹರಣೆ. ನಮ್ಮ ಸತ್ಯ, ನಮ್ಗೆ ಯಾವುದೋ ಒಂದು ಕಷ್ಟದ ಕೆಲಸ ಆಗಬೇಕಾಗಿತ್ತು, ಅದು ಅಮ್ಮ ಸುಲಭವಾಗಿ, ಅದು ಏನೋ 3 ವಾರದಲ್ಲೇ ನಡೆಸ್ಕೊಟ್ಟಿದ್ದಾರೆ. ಇಲ್ಲಿರೋ ಗುರುಗಳಂತೂ ಅವ್ರ ಮುಖ ನೋಡಿದ್ರೇ ಸುಮಾರು ನೋವು ನಮ್ಗೆ ಹೋಗುತ್ತೆ, ಅಷ್ಟು ಕಳೆ ಇದೆ, ಅಷ್ಟು ಜನಗಳನ್ನ ಮೇಂಟೈನ್ ಮಾಡ್ತಾರೆ. ಇಷ್ಟು ನಮ್ಮನ್ನೆಲ್ಲ ಬಂದವ್ರನ್ನ ನಾವು 10 ಜನನ ಮೇಂಟೈನ್ ಮಾಡೋಕ್ಕೆ ಮನೆಗೆ ಬಂದುಬಿಟ್ರೆ ಇಷ್ಟು ಭಕ್ತಾದಿಗಳಿಗೆ ಒಳ್ಳೆ ಪ್ರಸಾದ ಕೊಡ್ತಾರೆ. ತಾಳ್ಮೆಯಿಂದ ನಮ್ಮ ನೋವನ್ನ ಕೇಳ್ತಾರೆ, ಕೇಳಿ ಅದಕ್ಕೆ ನಮಗೆ ಪ್ರಯೋಜನ ಆಗೋಷ್ಟು ಅಷ್ಟು ಮುಗ್ಧತೆಯಿಂದ ಮಾತಾಡ್ತಾರೆ. ಅಷ್ಟು ಒಳ್ಳೆಯದಾಗಿದೆ. ತುಂಬಾ ಅದ್ರ ಬಗ್ಗೆ ಹೇಳೋಕ್ಕೆ ಪದಗಳೇ ಇಲ್ಲ. ಪವರ್ಫುಲ್ ಅಂದರೆ ಅಷ್ಟು ತಾಯಿ ನನಗೆ ಅಷ್ಟು 3 ವಾರಕ್ಕೆ ಅಷ್ಟು ಅದ್ಭುತ ನಡೆದಿದೆ. ಅಮ್ಮ 2 ಮಕ್ಕಳು ಮದುವೆ, 3 ಜನ ಮಕ್ಕಳು, 2 ಮಕ್ಕಳು ಮದುವೆ ಆಗಿದ್ದಾರೆ. ದೊಡ್ಡ ಮಗನೇ ಮದುವೆ ಆಗಲ್ಲ ಅಂತಿದ್ದು ಮದುವೆ ಆಗಿದೆ ಅಂದರೆ ಅದಕ್ಕಿಂತ ಪವರ್ಫುಲ್ ಏನಿದೆ ಹೇಳಿ. ಅದು ಅಷ್ಟು ತಾಯಿನೇ ನಡೆಸ್ಕೊಟ್ಟಿರೋದು ಆ ಮದುವೆ. ಇಲ್ಲಿ ಬಂದು ಅವರು ಹೇಳ್ತಾರೆ ನಮ್ಗೇನೇನು ಕಷ್ಟ ಇದೆ, ವ್ಯಾಪಾರದವ್ರದ್ದು, ಮದುವೆ ಆಗದೆ ಇರೋದು, ಸಾಲ ಬಾಧೆ, ಏನೇನು ಶತ್ರುಗಳದ್ದು, ಯಾರು ಅಮೌಂಟ್ ಕೊಡಲ್ಲ, ಅದೆಲ್ಲ ವಾಪಸ್ ಕೊಡ್ತಾರೆ. ತಾಯಿ ಬಂದು ಎಷ್ಟು ವಾರ, 5 ವಾರ, 3 ವಾರ ಕುಂಬಳಕಾಯಿ ದೀಪ, ಆಮೇಲೆ ನಿಂಬೆಹಣ್ಣಂದು, ಲಾಸ್ಟಲ್ಲಿ ಬೆಲ್ಲದ ಹೇಳ್ತಾರೆ. ಅದು ಬಂದು ಹಚ್ಚಿದ್ರೆ ನಾವೇನು ಬೇಡ್ಕೋತೀವಿ ಅದು ಹಾಗೇ ಆಗುತ್ತೆ. ಆಗಕ್ಕೆ ನಾನೇ ಇದ್ದೀನಲ್ಲ ತಾಯಿ. ಏನಕ್ಕೆ ಅಂದರೆ ಮದುವೆ ಆಗಿಲ್ಲ, ಪೀಡೆ ಪಿಚಾಚಿ ಕಾಟ, ಎಲ್ಲೋ ಯಾರೋ ಮಾಡಿಸಿರೋ ದಾಟ್ಬಿಟ್ಟಿರ್ತೀವಿ, ಮಕ್ಕಳು ಊಟ ತಿನ್ನಲ್ಲ, ಹಠ ಮಾಡ್ತಾರೆ, ಆಮೇಲೆ ಮಲ್ಕೊಂಡ್ರೆ ನಮ್ಗೆ ನಿದ್ದೆ ಬರಲ್ಲ. ಅದೆಲ್ಲನೂ ಇದಾಗುತ್ತೆ, ಒಳ್ಳೆಯದಾಗುತ್ತೆ. ಬನ್ನಿ ನಮ್ಮ ಥರ ನೀವು ಬಂದು ಈ ತಾಯಿಗೆ ನೀವು ಮಾಡ್ಕೊಂಡೋಗಿ ಅಕ್ಕಪಕ್ಕ ಇರೋರಿಗೆ, ನಿಮ್ಮ ಸ್ನೇಹಿತರಿಗೆ, ಕುಟುಂಬನೆಲ್ಲ ಕರ್ಕೊಂಡು ಬನ್ನಿ. ನಾನು ನಮ್ಮ ಅಕ್ಕ ಬಂದ್ವಿ, ಇವಾಗ 5-6 ಜನ ಕರ್ಕೊಂಡು ಬಂದಿದ್ದೀವಿ. ಇಲ್ಲಿ ಮನೆ ಊಟ ಥರ ಒಬ್ಬಟ್ಟು, ಎಷ್ಟು ಮನೆಗಿನ ಜಾಸ್ತಿ ಹಬ್ಬದ ಊಟ, ಮಾಮೂಲಿ ಊಟ ಅಲ್ಲ ಇಲ್ಲಿ ಹಾಕೋದು, ಹಬ್ಬದ ಊಟ, ಒಬ್ಬಟ್ಟು, ಅನ್ನ ಸಾಂಬಾರು ಎಲ್ಲ. ನಾನು ಮನೆಯಿಂದ ಏನು ತಿನ್ನಲ್ಲ, ತಾಯಿಗೆ ದೀಪ ಅಂಟಿಸ್ಬಿಟ್ಟು ಉಪವಾಸ ಬಂದ್ಬಿಟ್ಟು ಆಮೇಲೆ ಇಲ್ಲೇ ಪ್ರಸಾದ ತಿಂತೀನಿ. ಅಷ್ಟು ತೃಪ್ತಿ ಆಗುತ್ತೆ ಆ ಪ್ರಸಾದ ತಿನ್ನೋದೇ ನನ್ನ ಭಾಗ್ಯ ಅಂದ್ಕೊಂಡಿದ್ದೀನಿ. ಬನ್ನಿ, ನೀವು ಬಂದರೆ ನೀವು ಇಲ್ಲಿ ಕಾಲಿಟ್ಟರೆ ಅದು ನಿಮ್ಮ ಅದೃಷ್ಟ, ಪೂರ್ವ ಜನ್ಮದ ಪುಣ್ಯ. ಈ ನೆಲೆಗೆ ಕಾಲಿಟ್ಟರೆ ನೀವು ಅಷ್ಟು ತಾಯಿ ನಿಮಗೆ ಒಳ್ಳೇದು ಮಾಡ್ತಾಳೆ. ಅದಕ್ಕೆ ನಾವು ನಿಜ ತಾಯಿ ಮುಂದೆ ಹೇಳ್ತಾ ಇದ್ದೀನಿ ನಾನು, ನಿಜ. ಬನ್ನಿ, ನಮ್ಮ ಅಕ್ಕ ತಂಗಿರು, ಅಣ್ಣ ತಮ್ಮದಿರು ಎಷ್ಟು ಜನ ಇದ್ದಾರೆ, ಬನ್ನಿ ಅಮ್ಮನ ಹತ್ರ ಬಂದು ಬೇಡ್ಕೊಳ್ಳಿ, ನಿಮಗೆಲ್ಲ ಒಳ್ಳೇದಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಹೇಳ್ತಾರೆ ನಮ್ಮ ಕಷ್ಟದ ಪ್ರಕಾರ, ನಮ್ಗೆ ಆರೋಗ್ಯ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಏನು ಮಾಡ್ಬೇಕಂತ ಹೇಳ್ತಾರೆ, ನಮ್ಮ ಜಮೀನು ಕೆಲಸ ಆಗಬೇಕಂದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲ ಮನೇಲಿ ಮಕ್ಕಳು ಹೇಳಿದ ಮಾತು ಕೇಳಿಲ್ಲ, ವಿದ್ಯಾಭ್ಯಾಸ ಅದಕ್ಕೆ ಹೇಳ್ತಾರೆ. ಎಲ್ಲ ಪ್ರತಿಯೊಂದು ನಿಮ್ಗೇನಿದೆ ಈ ಥರನೇ ಅಂತ ಏನಿಲ್ಲ, ನಿಮ್ಮ ನೋವು ಏನಿದೆ, ನಿಮ್ಮ ಪ್ರಾಬ್ಲಮ್ ಏನಿದೆ, ನಮ್ಗೆ ಅಮ್ಮನ ರಕ್ಷಣೆ ಬೇಕು ಅಂದರೆ ಬರಲೇಬೇಕು. ಬಂದ್ರೇ ಇಲ್ಲಿ ಶಕ್ತಿ ಸಿಗೋದು, ಒಳ್ಳೇದಾಗೋದು, ಎಲ್ಲ ಆಗೋದು ತಾಯಿ ಮಹಿಮೆಯಿಂದನೇ. ಬನ್ನಿ ನಾವು ಬಂದು ಅಮ್ಮನ ಸೇವೆ ಮಾಡಿ, ಅಮ್ಮನ ಆಶೀರ್ವಾದ ಎಲ್ಲರೂ ಪಡ್ಕೊಳ್ಳಿ. ಅದೇ ನನ್ನ ಮನದಾಸೆ, ಎಲ್ಲ ಸರ್ವ ಜನ ಆಸೆನೂ ಅದೇನೆ. ತುಂಬ ನೋವು ಕಷ್ಟ ಜಾಸ್ತಿ ಇತ್ತು. ಈ ತಾಯಿ ಹತ್ರಕ್ಕೆ ಬಂದಮೇಲೆ ನನ್ನ ಕಷ್ಟ ಸುಖ ಎಲ್ಲ ಹೋಯಿತು. ಇಲ್ಲಿಗೆ ಬಂದು ಹೋದ್ಮೇಲೆ ನನ್ನ ಲೈಫ್ ಚೆನ್ನಾಗಿದೆ. ನಾನು ತಿಂಗಳು ಅಮಾಸೆಗೂ ಬಂದು ಅಮ್ಮನ ಹತ್ರ ದೀಪ ಹಚ್ಬಿಟ್ಟು ನನ್ನ ಕಷ್ಟ ಸುಖ ತಾಯಿ ಹತ್ರ ಹೇಳ್ಕೊಂಡು ಹೋಗ್ತೀನಿ. ನನಗೆ ಏನು ಸಮಸ್ಯೆ ಅಂದರೆ ಒಂದು ಕಡೆ ಇದ್ದಂಗೆ ಜ್ಞಾನ ಒಂದು ಕಡೆ ಇರ್ತಾ ಇರಲಿಲ್ಲ. ಭಯ, ಎಲ್ಲಾದರೂ ಹೋಗ್ಬಿಡ್ಬೇಕು ಅನ್ನೋ ಲೋಕ, ನಾವು ಬದುಕೋದೇ ಬೇಡ, ಇಲ್ಲೆಲ್ಲಾದರೂ ಸತ್ತೋಗ್ಬಿಡೋಣ ಅನ್ನೋ ಇದು. ಇಲ್ಲಿ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದೀವಿ. ನಾನು ಅಳಿಯ ಕರ್ಕೊಂಬಂದು ಈ ದೇವಸ್ಥಾನ ತೋರಿಸಿ ತಾಯಿ ಹತ್ರ ನೀರಡಿಸಿ
ಸ್ನಾನ ಮಾಡಿಸಿ ತಾಯಿ ಹತ್ರ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ಮೇಲೆ ನನಗೆ ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ಬಂತು. ಎಲ್ಲ ಚೆನ್ನಾಗಿದೆ ಇದಾಗಿದೆ. ನನಗೆ ಪವರ್ಫುಲ್ ಅಂದರೆ ಹೇಳ್ಗೋಣ ಅಷ್ಟು ಶಕ್ತಿ ನಮ್ಮಲ್ಲಿಲ್ಲ. ಆದರೆ ಆ ತಾಯಿನ ತಳ್ಕೊಂಡಿದ್ದ ತಕ್ಷಣ ಒಂಥರ ದುಃಖ. ಆ ತಾಯಿ ನಮ್ಮ ಹಿಂದ್ಗಡೆನೇ ಇರ್ತಾಳೆ ಅನ್ನೋ ಒಂದು ಲೋಕ. ಯಾವಾಗೂ ಆ ತಾಯಿ ಶಕ್ತಿನ ಹೇಳೋಷ್ಟು ಇದಿಲ್ಲ ಬಿಡಿ, ಅಷ್ಟೊಂದು ಶಕ್ತಿ ಆ ತಾಯಿ ಹತ್ರ. ಆ ತಾಯಿ ಇರೋ ಶಕ್ತಿನಿಂದನೇ ನಾವು ಎಲ್ಲ ಇಲ್ಲಿ ಬಂದು ಹೋಗ್ತಾ ಇದ್ದೀವಿ. ಚೆನ್ನಾಗಿದ್ದಾರೆ ಆ ತಾಯಿ. ನಮಗೆ ನೋಡ್ಕೊಂಡು ಬರೋರೆಲ್ಲರೂ ಆ ತಾಯಿ ಶಕ್ತಿ ಇದೆ, ಆ ತಾಯಿ ಹತ್ರ ಹೋದ್ಮೇಲೆ ಚೆನ್ನಾಗಾಗಿದೆ, ಅಲ್ಲಿ ಹೋಗ್ಬಿಟ್ಟು ಬಂದ್ರಿ ಅಂತ ನಮಗೂ ತಿಳಿದವ್ರಿಗೆಲ್ರಿಗೂ ನಾವು ಹೇಳಿದ್ದೀವಿ. ಸದ್ಯಕ್ಕೆ ಇವಾಗ ನಾನು 3-4 ಕರ್ಕೊಂಡು ಬಂದಿದ್ದೀನಿ ಇಲ್ಲಿಗೆ. ನನಗೆ ಚೆನ್ನಾಗಾಗಿದೆ, ನಿಮಗೂ ಚೆನ್ನಾಗಾಗುತ್ತೆ ಆ ತಾಯಿ ಹತ್ರ ಹೋದರೆ ಬನ್ನಿರಿ ಅಂತೇಳಿ ನಾನು ತುಂಬ ಜನನ ಕರ್ಕೊಂಡು ಬಂದಿದ್ದೀನಿ. ಆ ತಾಯಿ ಶಕ್ತಿ ಹೇಳ್ಕೊಳ್ಳೋಷ್ಟಿಲ್ಲ. ತಾಯಿಗಿನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊತಾಳೆ ಅಷ್ಟು ಪ್ರೀತಿಯಿಂದ ನಮ್ಮನ್ನು ನೋಡ್ಕೊತಾವಳೆ, ನಮ್ಮನ್ನು ಚೆನ್ನಾಗಿ ಇಕ್ಕಿದ್ದಾಳೆ. ಅದಕ್ಕೋಸ್ಕರವಾಗಿ ತಿಂಗಳು ಬಂದು ನಾನು ದೀಪ ಹಚ್ಬಿಟ್ಟು. ನನಗೆ ಜಮೀನ್ದು ಅಣ್ಣ ತಮ್ಮದಿರು ತುಂಬ ತೊಂದರೆ ಕೊಡ್ತಾಯಿದ್ರು. ನಮ್ಮ ಯಜಮಾನ ಎಕ್ಸ್ಪೈರ್ ಆಗಿದ್ದಾರೆ. ನನಗೆ 5 ವರ್ಷದಿಂದ ಕೊಟ್ಟಿದ್ದಾರೆ ಕಾಟ. ಅಂದರೆ ಒಬ್ಬ ಸೈನ್ ಹಾಕಿದ್ರೆ ಇನ್ನೊಬ್ಬ ಸೈನ್ ಆಗ್ತಾ ಇರಲಿಲ್ಲ. ಅದು ತುಂಬಾ ಅಮ್ಮನ ಹತ್ರ ಬಂದು ಅಲ್ಲಿ ಲಾಯರ್ ಹತ್ರ ಎಲ್ಲ ಹೋಗಿ ನಮ್ಗೆ ಒಳ್ಳೇದಾಗಿದೆ. ಈಗ ಅವರೆಲ್ಲ ಬರ್ತಾ ಇದ್ದಾರೆ. ಬಂದು ಇನ್ನೂ 2 ವಾರ ನಂದಿದೆ, ಬರ್ತಾ ಇದ್ದಾರೆ. ಎಲ್ಲ ಮಾತುಕತೆ ಬರ್ತಾ ಇದ್ದಾರೆ. ರುದ್ರ ಅವರವ್ರು ಇದ್ದವರೆಲ್ಲ ಸಾಫ್ಟಾಗಿ ಎಲ್ಲರೂ ಆಗೋಣ, ಒಂದುಗೂಡಿ ಎಲ್ಲ ಮಾಡ್ಕೊಳ್ಳೋಣ ಅಂತೆಲ್ಲ. ಅದು ಬಂದರೆ ನನ್ನ ಅಮ್ಮನಿಗೆ ನನ್ನ ಸ್ವಾಮೀಜಿ ಹತ್ರ ಬಂದೆ. ನಾನು ದೊಡ್ಡ ಮನದಾಸೆ ಇದೆ, ಅದನ್ನು ನಾನು ನೆರವೇರಿಸ್ತೀನಿ. ಅದು ಬಂದರೆ ನಾನು ಹರಕೆ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಾಮೀಜಿ ಹತ್ರ ನಾನು ಹೇಳ್ಕೊಂಡಿಲ್ಲ. ಅದನ್ನು ಸ್ವಾಮೀಜಿ ಹತ್ರ ಹೇಳ್ಬಿಟ್ಟು ನಾನು ಹರಕೆ ತೀರಿಸ್ತೀನಿ. ಅದಕ್ಕೆ ಪವರ್ಫುಲ್ಲು ಅಂತೀರಾ ನೀವು. ಅಮ್ಮನ ಹೆಸರು ಹೇಳ್ಬಿಟ್ಟು ಅಲ್ಲಿ ಆಟೋ ಇಳಿತೀರಲ್ಲ, ಅವಾಗೇ ಅಮ್ಮ ನಿಮ್ಮನ್ನ ನಂಗೆ ಕರ್ಕೊಂಡು ಬಂದು ಅಮ್ಮ ಅದೇ ಕಷ್ಟನ ಕಳೆದು ನಂಗೆ ತಲುಪಿಸಿ ಮನೆ ಕಳಿಸ್ತಾರೆ ಅಮ್ಮ. ಅದು ಏನು ನಂಬಿಕೆ ಇರಬೇಕು. ಏನು ಮಾಡಿ ನೋಡೋಣ, ಎಷ್ಟೋ ದೇವ್ರು ಸುತ್ತಿದ್ದೀವಿ ನಾವು, ಇದು ಏನು ಅಂತ ಆ ರೀತಿಲಿ ಬರಬಾರ್ದು. ಅದನ್ನು ಮನಸ್ಸಿಟ್ಟು ಅದು ಭದ್ರತೆ ಅದು ಕಾಪಾಡಿಕೊಂಡು ಬರಬೇಕು ಇಲ್ಲಿ ಒಳಗಡೆಗೆ. ಆವಾಗ ನಮಗೆ ಇಷ್ಟಿದ್ದೇ ಇರೋದು ಇಷ್ಟರಲ್ಲಿ ಹೋಗುತ್ತೆ ಅನ್ನೋದು ಗ್ಯಾರಂಟಿ ನಮಗಾಗಿದೆ. ನೀವು ಬನ್ನಿ, ನಿಮಗೂ ಆಗ್ತದೆ. ಎಲ್ಲಂದರೆ ಎಲ್ಲ ಮಕ್ಕಳು ಅಮ್ಮನ ಮಕ್ಕಳೇ, ನಾವೆಲ್ಲ ಅಮ್ಮನ ಮಕ್ಕಳೇ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ವೀಕ್ಷಕರೇ, ನೀವು ಕೂಡ ಒಮ್ಮೆ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.